ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಂದರೆ, ಜಗತ್ತಿಗೆ ಶಾಂತಿಯನ್ನು ಸಾರಿದ ಭಗವಾನ್ ಗೌತಮ ಬುದ್ಧರ ಈ ವಿಶೇಷ ನುಡಿಮುತ್ತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಇತರರಿಗೆ ಹಾನಿಯನ್ನು ಮಾಡಬೇಡಿ. ನಿಮ್ಮ ಸ್ವಂತ ಜೀವನದ ಸಲುವಾಗಿ ಯಾವುದೇ ಪ್ರಾಣಿಯನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಬೇಡಿ. ಎಲ್ಲಿ ಮನಸ್ಸು ಹಿಂಸೆಯಿಂದ ದೂರ ಸರಿಯುತ್ತದೆಯೋ ಅಲ್ಲಿ ಸಂತೋಷ ಇರುತ್ತದೆ ಎಂದು ಬುದ್ಧ ಹೇಳುತ್ತಾರೆ. ಸತ್ಯ, 3 ವಿಷಯಗಳನ್ನು ದೀರ್ಘಕಾಲ ಮುಚ್ಚಿಡಲಾಗುವುದಿಲ್ಲ. ಅವುಗಳೆಂದರೆ ಸೂರ್ಯ ಮತ್ತು ಚಂದ್ರ. ಪ್ರತಿದಿನ ಸೂರ್ಯನು ಹೇಗೆ ಗೋಚರಿಸುತ್ತಾನೋ ಚಂದ್ರನು ಸಹ ಗೋಚರಿಸುತ್ತಾನೆ. ಅದೇ ರೀತಿ 3ನೇಯದ್ದು ಸತ್ಯ. ಸತ್ಯ ಯಾವುದಾದರೂ ಒಂದಲ್ಲ ಒಂದು ಮಾರ್ಗದ ಮೂಲಕ ಹೊರಬರುತ್ತದೆ. ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಅಸತ್ಯವನ್ನು ತರಬೇಡಿ. ಅದರಿಂದ ದೂರವಿರುವುದು ಮನುಷ್ಯನಿಗೆ ಒಳ್ಳೆಯದು. ಜೀವನದ ಉದ್ದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಜೀವನದಲ್ಲಿ ಯಾವುದೇ ಉದ್ದೇಶ ಅಥವಾ ಗುರಿಯನ್ನು ತಲುಪುವುದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಆ ಪ್ರಯಾಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು. ಪ್ರೀತಿಯ ಮಾರ್ಗವನ್ನು ಅನುಸರಿಸಬೇಕು. ದುಷ್ಟತನವು ದುಷ್ಟತನದಿಂದ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಕೊನೆಗೊಳಿಸಬೇಕು. ಇದು ಅಕ್ಷರಶಃ ಸತ್ಯ. ಆದ್ದರಿಂದ ದುಷ್ಟರನ್ನು ಪ್ರೀತಿಯಿಂದ ಕಾಣಲು ಪ್ರಯತ್ನಿಸಬೇಕು. ಇತರರನ್ನು ತನ್ನಂತೆ ಅಂದುಕೊಳ್ಳುವುದು. ನಾನು ಹೇಗಿದ್ದೇನೆ ಅವರು ಹಾಗೆಯೇ ಮತ್ತು ಅವರಂತೆ ನಾನು ಕೂಡ, ಈ ರೀತಿಯಾಗಿ ಎಲ್ಲರನ್ನು ನಿಮ್ಮವರೆಂದು ಪರಿಗಣಿಸಿ. ಯಾರನ್ನೂ ಕೊಲ್ಲಬೇಡಿ, ಕೊಲ್ಲಲು ಪ್ರೇರೇಪಿಸಬೇಡಿ. ನಿಮ್ಮನ್ನು ನೀವು ಜಯಿಸಿ. ಜೀವನದಲ್ಲಿ ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಉತ್ತಮ. ಆಗ ಗೆಲುವು ಯಾವಾಗಲೂ ನಿಮ್ಮದಾಗಿರುತ್ತದೆ. ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇತರರಿಗೆ ಸಂತೋಷವನ್ನು ನೀಡಿ. ಮನುಷ್ಯ ನಾನು ಬದುಕಲು ಬಯಸುತ್ತೇನೆ ಹೊರತು ಸಾಯಲು ಬಯಸುವುದಿಲ್ಲ ಎಂದು ಆತನು ಭಾವಿಸುತ್ತಾನೆ. ಆದರೆ ಸಂತೋಷದ ಬಯಕೆ ದುಃಖಕ್ಕಾಗಿ ಅಲ್ಲ. ನನ್ನಂತೆಯೇ ಸುಖವನ್ನು ಬಯಸುವ ಜೀವಿಯನ್ನು ನಾನು ಕೊಂದರೆ ಅದು ನಮಗೆ ಸಂತೋಷವಾಗುತ್ತದೆಯೇ? ಆದ್ದರಿಂದ ಮನುಷ್ಯನು ಪ್ರಾಣಿಗಳ ಗಾಯದಿಂದ ದೂರವಿರಬೇಕು. ಅವನು ಇತರರನ್ನು ಹಿಂಸೆಯಿಂದ ದೂರವಿಡಲು ಪ್ರಯತ್ನಿಸಬೇಕು. ವೈರತ್ವವನ್ನು ಬಿಡಬೇಕು. ವೈರತ್ವವನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಆಗ ಮಾತ್ರ ನಾವು ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯ. ನಮ್ಮ ವೈರಿಯನ್ನು, ಅಂದರೆ ನಮ್ಮನ್ನು ದ್ವೇಷಿಸುವವರನ್ನು ಸಹ ಪ್ರೀತಿಯಿಂದ ಕಾಣಬೇಕೇ ಹೊರತು ವೈರಿಗಳಂತೆ ಕಾಣಬಾರದು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.